ಸತ್ಯವೇದವನ್ನು ಓದ್ರಿ. ಸತ್ಯವೇದ ಓದೋದಷ್ಟಲ್ಲ, ಧ್ಯಾನಿಸ್ರಿ. ನೋಡ್ರಿ, ಹಗಲಿರೋದನ್ನು ಯಾರು ಧ್ಯಾನಿಸುತ್ತಾರೋ ಅವ್ರು ಹೇಗಿರ್ತಾರೆ? ನೀರಾವರಿಯಲ್ಲಿ ಕಡೆಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವವನು. ಅದು ಫಲ ಕೊಡ್ತೈತರದ ಹೌದ್ರಿ, ಫಲ ಕೊಡ್ತೈತಲ್ರಿ ಅದ. ಫಲ ಕೊಡುತ್ತೆ ಅದ. ಯಾವಾಗ ಧ್ಯಾನಿಸ್ಬೇಕು ವಾಕ್ಯವನ್ನು ನಾವು. ಹೌದಾ? ಎಷ್ಟು ಜನ ಸತ್ಯವೇದ ತಗೊಂಬಂದ್ರಿ ಇವತ್ತು ಕೈಯಲ್ಲೇ? ವೆರಿ ಗುಡ್. 1 2 3 4 5 6 7. ಮತ್ತೆ ಉಳ್ಕಿದವ್ರ ಮನೇಲಿದ್ದೀರಾ? ಓಕೆ, ಮನೆಯಲ್ಲಿ, ಟ್ರೆಜರಿಯಲ್ಲಿ, ಕಪೋಟಲ್ಲಿ, ಬೆಡ್ರೂಮ್ ಅಲ್ಲಿ, ಅಥವಾ ತಲ್ದೂನ್ ಕೆಳಗಡೆ ಎಲ್ಲಿದ್ದಾರೆ? ಹೇಳಿದೆ ನೋಡ್ರಿ, ಇದನ್ನ ಕ್ಯಾರಿ ಮಾಡ್ರಿ ಯಾವಾಗಲೂ. ಇದನ್ನ ದೂರ ಜೀವಿಸಿದೀವ, ಇದು ನಮ್ಮ ಹೃದಯದಲ್ಲಿಲ್ಲ. ಸೈತಾನ ಮೋಸ ಮಾಡ್ತಾನೆ. ಸೈತಾನ ಮೋಸ ಮಾಡ್ತಾನೆ, ನಿಮ್ಗೆ ಗಲ್ಗುಳಿ ಮಾಡ್ಬಿಡ್ತಾನೆ, ನಿಮ್ಗೆ ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ಸಣ್ಣ ಸಮಸ್ಯೆ ಇಟ್ಕೊಂಡಲ್ಲ ನಿಮ್ಗೆ ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ನೀವು ಅದನ್ನ ಹೊರಗಿನ ಬರ್ಲಿಕ್ಕೆ ಆಗಲ್ಲ. ಅಥವಾ ಲಾಸ್ಟ್ ಒಂದೇ ನಿಮ್ಗೆ ಆಲೋಚನೆ ಬರುತ್ತೆ, ಯಾಕಪ್ಪ ಈ ಜೀವನ ಸತ್ತೋದ ಚೆನ್ನಾಗಿರುತ್ತಲ್ಲ. ಆ ಒಂದು ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾನೆ. ಯಾರು? ಸೈತಾನ. ಅದಕ್ಕೆ ಯಾವಾಗಲೂ ವಾಕ್ಯವನ್ನು ಓದ್ರಿ. ವಾಕ್ಯವನ್ನು ಓದೋದಷ್ಟಲ್ಲ, ವಾಕ್ಯವನ್ನು ಧ್ಯಾನಿಸ್ರಿ. ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಳ್ರಿ. ಓಕೆ, ನೋಡ್ರಿ, ಈ ಬುಕ್ಕದಲ್ಲಿ ಬರೋದಲ್ಲ, ವಾಕ್ಯ ಹೃದಯದಲ್ಲಿ ಇಟ್ಕೋಬೇಕು. ಯಾವಾಗ ಈ ವಾಕ್ಯ ಹೃದಯದಲ್ಲಿ ಇಟ್ಕೊಂಡು ಅದನ್ನು ಧ್ಯಾನಿಸುತ್ತಾ ಅದ್ರ ಮೇಲೆ ಫೋಕಸ್ ಮಾಡಿ ಮುಂದೆ ಹೋಗುವಾಗ ದೇವ್ರ ಕಾರ್ಯ ಮಾಡ್ತಾನೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಯಾವಾಗ ಸತ್ಯದ ಓದ್ರಿ, ಧ್ಯಾನಿಸ್ರಿ. ಹೆಚ್ಚಾಗಿ ನೋಡ್ರಿ, ನೀವು ಅನ್ಬೋದು, ಬ್ರದರ್ ನಮ್ಗೆ ವಾಕ್ಯ ಓದ್ಲಿಕ್ಕೆ ಬರಂಗಿಲ್ಲ ಬ್ರದರ್, ವಾಕ್ಯ ಕೇಳ್ಬೋದಲ್ಲ ನೀವು? ಕಿವಿ ಕೊಟ್ಟಾನಲ್ರಿ ನಿಮ್ಗೆ? ಹೌದಲ್ರಿ? ಕಿವಿ ಕೊಟ್ಟಾನಲ್ರಿ? ನಾನ್ ನೋಡ್ರಿ, ಒಂದೊಂದ್ ಕಾಲದಲ್ಲಿ ನಮ್ಗೆ ಮೊಬೈಲ್ ಇರಲಿಲ್ಲ, ಟಿವಿ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ. ಈ ಜಸ್ಟ್ ಮೊಬೈಲ್ ಓಪನ್ ಮಾಡಿ ಯೂಟ್ಯೂಬ್ ಅಲ್ಲಿ 100,000 ಗಟ್ಟಲೆ ವಾಕ್ಯಗಳು ಬರ್ತಾವ ನಮ್ಗೆ. ಗೊತ್ತಾ ನಿಮ್ಗೆ? ಪ್ರಾರ್ಥನೆ ಮಾಡೋ ವಾಕ್ಯವನ್ನು ಕೇಳ್ರಿ, ದೇವ್ರು ಮಾತಾಡ್ತಾನೆ ನಿಮ್ ಜೊತೆಯಲ್ಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಎಷ್ಟೋ ಒಂದು ದೇವ ಸೇವಕರ ಮೂಲಕ ದೇವ್ರು ಮಾತಾಡ್ತಾ ಇದ್ದಾನೆ. ವಾಕ್ಯವನ್ನು ಕೇಳ್ರಿ. ಓಕೆ, ಇದನ್ನು ದೂರವಾಗಿ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯವಿಲ್ಲದ ಮುಂದೆ ಸಾಗಲು ನಮ್ಗೆ ಇದು ಅಸಾಧ್ಯ. ನೋಡ್ರಿ, ಒಂದು ರಾತ್ರಿಯಲ್ಲಿ ಒಂದು ರೋಡ್ ಮೇಲೆ ಹೋಗ್ತಾ ಇದೆ ತಿಳ್ಕೊರಿ. ಓಕೆ, ರೋಡ್ ಮೇಲೆ ನಿಮ್ಗೆ ಯಾವ ಲೈಟ್ ಕಾಣ್ತಾ ಇಲ್ಲ. ಓಕೆ, ನಿಮ್ ಕಾರಿಂದ ಲೈಟು ಬಂದ್ ಆಗ್ಬಿಟ್ಟಿದವ್ರಿ, ಮುಂದೆ ಹೋಗ್ಲಿಕ್ಕೆ ಸಾಧ್ಯನಾ? ಕತ್ತಲಲ್ಲಿ. ಹೌದಾ? ಇಟ್ ಈಸ್ ಪಾಸಿಬಲ್? ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಕತ್ತಲು, ನಿಮ್ ದಾರಿನೇ ಕಾಣೋದಿಲ್ರಿ. ಅದೇ ರೀತಿಯಾಗಿ ನಿಮ್ ಜೊತೆಲಿ ವಾಕ್ಯವಿಲ್ಲ ಅಂದ್ರೆ ಮುಂದೆ ನಿಮ್ಗೆ ದಾರಿ ಕಾಣೋದಿಲ್ಲ, ಏನ್ ಮಾಡ್ಬೇಕಂತೇಳಿ. ಅದಕ್ಕೆ ಕ್ರಿಶ್ಚಿಯನ್ ಸ್ಟ್ರಗಲ್. ಅದೇ ಕ್ರೈಸ್ತರು ಸ್ಟ್ರಗಲ್ ಮಾಡ್ತಾ ಇದಾರೆ. ಅವ್ರ ಹತ್ರ ಏನಿಲ್ಲ, ವಾಕ್ಯವಿಲ್ಲ. ಅವ್ರ ಹತ್ರ ಏನಿಲ್ಲ, ದೇವರ ಮಾತು ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಓದ್ಬೇಕು. ದೇವರ ವಾಕ್ಯವನ್ನು ಓದೋದಷ್ಟೆಲ್ಲ, ಆ ವಾಕ್ಯವನ್ನು ಧ್ಯಾನಿಸ್ಬೇಕು ನಾವು. ಆ ವಾಕ್ಯದ ಪ್ರತಿದಿನ ಅದ್ರ ಮೇಲೆ ಫೋಕಸ್ ಫೋಕಸ್ ನಮ್ಮ ದೃಷ್ಟಿ ಇಡಬೇಕು, ವಾಕ್ಯದ ನೋಡ್ಬೇಕು ನಾವು. ಹಲ್ಲೆಲೂಯಾ. ದೃಷ್ಟಿ ಇಟ್ಟು ಆ ವಾಕ್ಯದ ಮೂಲಕವಾಗಿ ನಾವು ಚಲಿಸುತ್ತಿರುವಾಗಲ ಆ ವಾಕ್ಯದ ಮೂಲಕ ದೇವರನ್ನು ಪ್ರಕಟವಾಗ್ತಾ ಇರ್ತಾನೆ. ಹಲ್ಲೆಲೂಯಾ. ನನ್ನ ಜೊತೆಲಿ ಎಷ್ಟೋ ಸಾರಿ ಅನುಭವ ನೋಡಿದ್ದೇನೆ. ರಾತ್ರಿ ಯಾವುದೋ ಒಂದು ಚಿಂತೆಯಲ್ಲಿ ನಾನು ಮುಳುಗಿ ಮಾರ್ನಿಂಗ್ ಎದ್ದಿರ್ತೇನೆ. ಎದ್ದ ನಂತರ ಬೈಬಲ್ ಜಸ್ಟ್ ಓದ್ತೇನೆ. ದೇವರೇ, ನಂಗೆ ಯಾಕೋ ಹೃದಯದಲ್ಲಿ ಯಾಕೋ ಭಾರ ಇದೆ, ನಂಗೆ ಚಿಂತೆ ಬರ್ತಾ ಇದೆಯಪ್ಪ, ಭಾಳ ಕುಗ್ಗಿವೇನಪ್ಪ, ಜಸ್ಟ್ ನೀವು ವಾಕ್ಯದ ಮಾತಾಡಂಗೆ ಸಂತೋಷ ಕೊಡಪ್ಪ ಅಂತ ಹೇಳಿ ಜಸ್ಟ್ ಪ್ರೇಯರ್ ಮಾಡಂಗ್ ವಾಕ್ಯ ಓದ್ತೇನೆ ನೋಡ್ರಿ. ವಾಕ್ಯ ಓದುವಾಗ ನೋಡ್ರಿ, ಆ ವಾಕ್ಯ ಓದಿದ ನಂತರ ವಿತಿನ್ ಮಿನಿಟ್ಸ್, ವಿತಿನ್ ಸೆಕೆಂಡ್ಸ್ ಏನಂದ್ರೆ ಗೊತ್ತಾ, ನನ್ನ ಒಂದು ಏನಂದ್ರೆ ಆಲೋಚನೆ ಬದಲಾವಣೆ ಆಗುತ್ತದೆ, ನನ್ನ ಇಮೋಷನ್ಸ್ ಬದಲಾವಣೆ ಆಗುತ್ತೆ. ರಾತ್ರಿ ಎಲ್ಲ ಬಂದಿರುವಂತ ದುಃಖ, ಆ ಒಂದು ಎಷ್ಟು ಕುಗ್ಗಿ ಇರುತ್ತೇನೋ ಆ ಇಡೀ ದಿವಸ ಅಷ್ಟು ಸಂತೋಷವಾಗಿರ್ತೇನೆ. ಹಲ್ಲೆಲೂಯಾ. ಅವಾಗ ನಂಗೆ ಗೊತ್ತಾಗುತ್ತೆ, ಅಂದ್ರೆ ಇದ್ರ ವಾಕ್ಯದಲ್ಲಿ ಏನೋ ಶಕ್ತಿ ಇದೆ. ಹೌದಲ್ಲ? ಅಂದ್ರೆ ವಾಕ್ಯ ನಂಗೆ ಏನ್ ಮಾಡ್ತಾ ಇದೆ, ನಂಗೆ ಸಂತೋಷ ಕೊಡ್ತಾ ಇದೆ. ನಂಗೆ ಎಲ್ಲಿ ಬಿದ್ದು ಹೋಗ್ತಾನೆ ಅಲ್ಲಿ ನಾನು ನಿಲ್ಲಿಸ್ತಾ ಇದೆ. ನಾನು ಎಲ್ಲಿ ಕುಗ್ಗಿ ಹೋಗ್ತಾ ಇದೆ, ನಂಗೆಲ್ಲೇ ಆ ವಿಷಯದವ್ನಿಗೆ ಏನ್ ಕೊಡ್ತಾ ಇದೆ, ವಾಕ್ಯ ಬಲ ಕೊಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ವಾಕ್ಯದಲ್ಲಿ ಇಷ್ಟು ಶಕ್ತಿ ಇದೆ, ದೇವರ ಮಾತಿನಲ್ಲಿ ಇಷ್ಟು ಶಕ್ತಿ ಇದೆ. ಅವಾಗ ಅರ್ಥವಾಗುತ್ತೆ ನನಗೆ. ಅಂದ್ರೆ ನಮ್ಮ ಹತ್ರ ಏನಿರ್ಬೇಕು, ಮುಖ್ಯ ಡೈಲಿ ವಾಕ್ಯ ಇರಬೇಕು. ವಾಕ್ಯ ಓದ್ಬೇಕು, ವಾಕ್ಯವನ್ನು ಧ್ಯಾನಿಸ್ಬೇಕು. ಹಲ್ಲೆಲೂಯಾ. ಆ ವಾಕ್ಯ ನಮ್ಮ ಹೃದಯದೊಳಗೆ ಹೋಗಿ ನಮ್ಗೆಲ್ಲ ಫೀಲಿಂಗ್ಸ್ ಎಲ್ಲ ಚೇಂಜ್ ಮಾಡ್ತಾವ ನೋಡ್ರಿ.
ಇಟ್ ವಿಲ್ ಚೇಂಜ್ ಅವರ್ ಫೀಲಿಂಗ್ಸ್. ಅರ್ಥ ಹೇಳಿದ್ದು? ನಾವು ಚಿಂತೆ ದೂರ ಹಾಕಲ್ಲ. ಹೆಂಗಿರ್ತೇವೆ ಗೊತ್ತು, ನಾವು ಯಾವ್ದು ಚಿಂತೆ ನಾವು ಜೀವನ ಮಾಡ್ತಾ ಇರ್ತೇವೆ. ಅಲ್ಲ, ಒಂದ್ಸಲ ಆಲೋಚನೆ ಮಾಡ್ತೇವೆ, ಅಯ್ಯೋ ನಿನ್ನೆ ರಾತ್ರಿ ನಾನು ಎಷ್ಟು, ಮೊನ್ನೆ 2 days ನಿನ್ನೆ ರಾತ್ರಿ ಎಷ್ಟು ನಾನು ಅಷ್ಟೆಲ್ಲ ಕುಗ್ಗಿ ಚಿಂತೆಯಲ್ಲಿ ಬಾಧೆಯಲ್ಲಿದ್ದೆ, ಇವತ್ತು ಯಾಕೆ ಸಂತೋಷವಾಗಿದ್ದೀನಿ? ನೋ ರೀಸನ್. ನಿಮ್ಮ ಹತ್ರ ರೀಸನ್ ಇರೋದಿಲ್ಲ. ಯಾಕೆ? ಆ ವಾಕ್ಯ ನಿಮ್ ಚಿತ್ತೆಲ್ಲ ಕಾರ್ಯ ಮಾಡ್ತಾ ಇರ್ತದೆ. ಹಲ್ಲೆಲೂಯಾ. ವಾಕ್ಯವು ಸಜೀವವುಳ್ಳದ್ದು. ಹಲ್ಲೆಲೂಯಾ. ಆ ವಾಕ್ಯ ನಮ್ಮ ಹೃದಯದೊಳಗೆ ಹೋಗಿ ನಮ್ಮ ಆಲೋಚನೆಗಳು, ನಮ್ಮ ಇಮೋಷನ್ಸ್ ಗಳನ್ನು, ನಮ್ಮ ಫೀಲಿಂಗ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತದೆ. ಏನು? ವಾಕ್ಯ. ಹಲ್ಲೆಲೂಯಾ. ಅದಕ್ಕೆ ಪ್ರತಿದಿನ ಏನ್ ಮಾಡ್ಬೇಕಂದ್ರೆ ನಾವು ವಾಕ್ಯವನ್ನು ಓದ್ಬೇಕು, ಧ್ಯಾನಿಸ್ಬೇಕು. ಹಲ್ಲೆಲೂಯಾ. ಆ ವಾಕ್ಯ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಅವನ ವಾಕ್ಯದ ಮೇಲೆ ನಾವು ದೃಷ್ಟಿನ ಇಟ್ಟು ನಾವು ಮುಂದೆ ಹೋಗ್ತಾ ಇರಬೇಕು. ಈಗ ನಾವು ಅಂತೇಳ್ರಿ, ನಾ ದೇವ್ರು ನಂಬ್ತಾ ಇದ್ದೀನಿ ಬ್ರದರ್, ನಾ ದೇವ್ರು ನಂಬ್ತಾ ಇದ್ದೀನಿ ಬ್ರದರ್ ಅಂತೀವಿ. ಹೌದಾ? ನಿಮ್ ದೇವ್ರ ಏನೋ ನೋಡಿದ್ರಿ ನೀವೆಲ್ಲ? ಯಾರಾದ್ರ ಎಷ್ಟು ಜನ ನೋಡಿದ್ರಿ ದೇವ್ರಿಗೆ? ಮತ್ತೆ ಹೆಂಗ ಆಯ್ತು ನಾ ದೇವ್ರು ನೋಡಿದ್ರಿ ಅಂತೇಳಿ? ಹೌದಲ್ಲ? ನಾ ದೇವ್ರು ನಂಬ್ತಾ ಇದ್ದೀನಿ ಬ್ರದರ್ ಅಂತೀನಿ. ಹೌದಾ? ದೇವ್ರು ನೋಡಿದ್ರೆ ಹೆಂಗ್ ನಂಬ್ತಾ ಇದ್ರಿ ನೀವು? ಅರ್ಥ ಹೇಳಿದ್ದು? ದೇವ್ರು ನಂಬೋದ್ರ ಅರ್ಥ ಏನ್ ಗೊತ್ತಾ? ದೇವ್ರ ವಾಕ್ಯವನ್ನು ನಂಬೋದು ಗೊತ್ತಾ ನಿಮ್ಗೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ನಾನು ದೇವ್ರು ನಂಬ್ತಾ ಇದೀನಿ ಬ್ರದರ್ ಅರ್ಥ ಏನಂದ್ರೆ, ನೀವು ದೇವ್ರ ವಾಕ್ಯವನ್ನು, ದೇವರ ಮಾತನ್ನು ನಂಬಬೇಕು ನೀನು. ಅದ್ರ ಅರ್ಥ ಅದು. ದೇವ್ರು ಯಾರು ನೋಡಿಲ್ಲ ಇನ್ನೂವರೆಗೆ, ನೋಡಲು ಸಾಧ್ಯನೇ ಇಲ್ಲ ಅಂತ ಈ ಕಣ್ಣುಗಳಿಂದ ನಾವು. ಹಲ್ಲೆಲೂಯಾ. ಅದಕ್ಕಾಗಿ ಈ ವಾಕ್ಯವನ್ನು ನಂಬುವುದು ಇದ್ರ ಅರ್ಥ ಏನಂದ್ರೆ, ನೀವು ದೇವ್ರು ನಂಬ್ತಾ ಇದ್ರೆ ಅರ್ಥ. ಅಂದ್ರೆ ವಾಕ್ಯ ನಂಬಬೇಕು. ನೋಡ್ರಿ, ನಾವು ವಾಕ್ಯನ ಓದಿಲ್ಲ, ನಾವು ವಾಕ್ಯ ಧ್ಯಾನಿಸಿಲ್ಲ, ನಮ್ಮ ಹೃದಯದಲ್ಲಿ ವಾಕ್ಯವಿಲ್ಲ ಅಂದ್ರೆ ಆ ವಾಕ್ಯನ ಹೇಗೆ ನಂಬ್ತೇವೆ ನಾವು? ಹೌದಲ್ರಿ? ಹೌದಲ್ರಿ? ಅದಕ್ಕಾಗಿ ನಾವು ವಾಕ್ಯವನ್ನು ಓದ್ಬೇಕು, ಧ್ಯಾನಿಸ್ಬೇಕು. ಪ್ರತಿಯೊಬ್ಬರು ಪ್ರತಿದಿನ ಮಾಡ್ರಿ. ನನ್ನ ಲೈಫ್ದಲ್ಲಿ ನಾನು ಅನುಭವ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ನಾನು ಎಷ್ಟು ಸಲ ನಾನು ಸೋತು ಹೋಗಿರೋ ಒಂದು ಸಮಯದಲ್ಲೂ ಇರ್ತೇನೆ. ಅಂತ ಸಮಯದಲ್ಲಿ ಜಸ್ಟ್ ಹೋಗ್ತೇನೆ, ಜಸ್ಟ್ ಬೈಬಲ್ ಓಪನ್ ಮಾಡ್ತೇವೆ ಪ್ಲೀಸ್. ಯಾಕೋ ನಾನು ಎಷ್ಟು ವರ್ಷ ನಾನು ಸೋತು ಹೋಗಿ ನಾನು ಕಾಣ್ತಾ ಇದ್ದೇನೆ. ನಂಗೇನ್ ಬೇಕು? ನಂಗೆ ಬಲ ಬೇಕು. ನಾನು ಮುಂದೆ ಹೋಗ್ಬೇಕು, ಕ್ಷಣದಲ್ಲಿ ನಾನು ಮುಂದೆ ಹೋಗ್ಬೇಕು, ನಂಗೆ ಶಕ್ತಿ ಬೇಕು. ಓಕೆ, ನಂಗೆ ನನ್ ಬಲ ಸಾಕ್ತಾ ಇಲ್ಲ, ನೀನು ಕೂಡ ನಂಗೆ ಶಕ್ತಿ ಬಲ ಕೊಡಪ್ಪ ಅಂತ ಜಸ್ಟ್ ಕಣ್ಣುಗಳನ್ನು ಪ್ರಯರ್ ಮಾಡಿ ವಾಕ್ಯನ ಜಸ್ಟ್ 2-3 ಅಧ್ಯಾಯ ಓದ್ತೇನೆ. ಆ ಮಾತುಗಳಿಂದ ದೇವರು ನಾನೇನ್ ಮಾಡ್ತಾನೆ? ಧೈರ್ಯಪಡಿಸ್ತಾನೆ. ಹಲ್ಲೆಲೂಯಾ. ಆ ವಾಕ್ಯದ ಮೂಲಕ ದೇವರನ್ನು ಧೈರ್ಯಪಡಿಸಿ, ಬಲಪಡಿಸಿ, ಅವ್ರಿಗೆ ಬೇಕಾದ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಕೊಡ್ತಾನೆ, ನನ್ನ ಆತ್ಮಕ್ಕೆ ಶಕ್ತಿ ಕೊಡ್ತಾನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಇಷ್ಟು ಶಕ್ತಿ ಇದೆ, ವಾಕ್ಯದಲ್ಲಿ ಇಷ್ಟು ಶಕ್ತಿ ಇದೆ. ಅದಕ್ಕೆ ದಿನ ವಾಕ್ಯ ಓದಿ, ವಾಕ್ಯ ಓದ್ರಿ, ವಾಕ್ಯ ಧ್ಯಾನಿಸ್ರಿ, ವಾಕ್ಯನ ಕೇಳ್ರಿ. ಹಲ್ಲೆಲೂಯಾ. ಎಷ್ಟು ವಾಕ್ಯನ ಕೇಳಿದ್ರು ನಿಮ್ಮಲ್ಲಿ ಅಷ್ಟು ನಂಬಿಕೆ ಬರುತ್ತೆ. ನಿಮ್ಮಲ್ಲಿ ಎಷ್ಟು ನಂಬಿಕೆ ಬರ್ತದೆ, ದೇವರ ಅಷ್ಟು ಕಾರ್ಯ ನಿಮ್ ಜೊತೆ ನಡೀತಾವ. ಹಲ್ಲೆಲೂಯಾ. ಇವೆಲ್ಲ ನೋಡ್ರಿ ಇಂಟರ್ಲಾಕ್ಸ್ ಇದಾವ. ಅರ್ಥ ಹೇಳಿ, ಶಾರ್ಟ್ ಕಟ್ ಏನಿಲ್ಲ ಬೈಬಲ್ದಲ್ಲಿ. ನಮ್ ಗಾಡ್ ಇಸ್ ನಾಟ್ ಎ ಮ್ಯಾಜಿಷಿಯನ್. ಅದ ಹೇಳಿದ್ರೆ ಮ್ಯಾಜಿಕ್ ಮಾಡ್ತಾರೆ ಎಲ್ಲಾರು. ಹೌದ್ರೆ ಮ್ಯಾಜಿಕ್ ಮಾಡ್ತಾರಲ್ಲ, ನಮ್ ಕಣ್ಣಿಗೆ ನಮ್ ಮೋಸ ಮಾಡ್ಬಿಡ್ತಾರೆ. ಬಟ್ ರಿಯಾಲಿಟಿ ಇರೋದಿಲ್ಲ ಅದು. ಬಟ್ ನಮ್ ದೇವ್ರ ಮ್ಯಾಜಿಷಿಯನ್ ಅಲ್ಲ, ಇಸ್ ಎ ಕ್ರಿಯೇಟರ್. ಹಲ್ಲೆಲೂಯಾ. ಇಲ್ಲದನ್ನು ಇರುವ ಹಾಗೆ ಕರೆದು ಅದನ್ನು ಕ್ರಿಯೇಟ್ ಮಾಡಿ ಸೃಷ್ಟಿಸುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಬೆಳಕಾಗನ್ನುವಾಗ ದೇವರು ಬೆಳಕು ಮಾಡಿದ. ಬೆಳಕಾಗ ಬರೀ ಮಾತುಗಳಿಂದ ದೇವರು ಸೃಷ್ಟಿ ಮಾಡಿದ. ಅಂತ ದೇವ್ರ ನಮ್ಮ ಜೊತೆಯಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಅಂತ ದೇವ್ರ ನಮ್ಮ ಜೊತೆಲಿ ಇರುವ ಹೇಗಿರ್ಬೇಕು ನಾವು? ಯಾವಾಗಲೂ ಸಂತೋಷವಾದ, ಬಿ ಹ್ಯಾಪಿ. ಹಲ್ಲೆಲೂಯಾ. ಯಾರೋ ನಮ್ಮ ಏನನ್ನ ಗೊತ್ತರೆ, ಏನು ಹುಚ್ಚು ಇರುತ್ತೆ ನಿಂಗೆ ಅನ್ಬೇಕು. ಹೌದ್ರಿ? ಕ್ರೈಸ್ತರ ಹುಚ್ಚರು ಗೊತ್ತಾ ನಿಮ್ಗೆ? ಹುಚ್ಚರು ಲೋಕ ದೃಷ್ಟಿಯಲ್ಲಿ ಹುಚ್ಚಿರೋರು, ಬಟ್ ದೇವ್ರ ದೃಷ್ಟಿಯಲ್ಲಿ ಅವರು ಜ್ಞಾನವಂತರು. ಅವ್ರು ಯಾರು? ಜ್ಞಾನವಂತರು. ಲೋಕ ಅನ್ಬೋದು, ಏನಪ್ಪ ಇಷ್ಟು ನೀವು ಎಷ್ಟು ಸಮಸ್ಯೆಗಳು ನೀನ್ ನಗ್ತಾ ಇದೆಯಲ್ಲ, ಸಂತೋಷವಾಗಿ ಎಷ್ಟು ಲೈಫ್ ಎಂಜಾಯ್ ಮಾಡ್ತಾ ಇದೆ ಲೋಕ ಹೇಳ್ಬೋದು. ಬಟ್ ದೇವ್ರ ಅಂತಾನೆ ಸಂತೋಷ ಪಡ್ತಾರೆ. ನೋಡು, ನನ್ನ ಮಗು ನೋಡು, ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾನೆ, ನನ್ನ ಮಗ ಎಷ್ಟು ಸಂತೋಷವಾಗಿದ್ದಾನೆ, ದೇವ್ರು ಸಂತೋಷ ಪಡ್ತಾ ಇರ್ತಾನೆ. ಹಲ್ಲೆಲೂಯಾ. 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 ಆ ಲೋಕ ದೃಷ್ಟಿಯಲ್ಲಿ ನಾವು ಹುಚ್ಚರಾಗಬೇಕು. ಯಾವಾಗಲೂ ನಮ್ಮ ಮೆಸೇಜ್ ಬರೋ ದಿನ ನಾನು ಹಂಚ್ಕೊಂತೇನೆ. ಆ ಲೋಕ ದೃಷ್ಟಿಯಲ್ಲಿ ನಂಬಿಕೆ ವಿಷಯದಲ್ಲಿ ನಾವು ಹುಚ್ಚರಾಗಬೇಕು. ಆಗ ನಾವು ದೇವರಿಂದ ದೊಡ್ಡ ಕಾರ್ಯಗಳನ್ನ ನೋಡ್ತೇವೆ ನಾವು. ಗೊತ್ತಾ ನಿಮ್ಗೆ? ಬರೋ ದಿನ ದೇವ್ರ ಚಿತ್ತದ ಆ ವಾಕ್ಯನ ಹಂಚ್ಕೊಂತೇವೆ. ಅರ್ಥ ಹೇಳಿದ್ದು? ನಾವು ಲೋಕದೃಷ್ಟಿ ನಾವು ಹುಚ್ಚರ ಕಂಡುಕೊಳ್ಬೇಕು, ಅನ್ಬೇಕು ಲೋಕದವರು. ಈ ನೋಡ್ರಿ ಇವರೇ ಹುಚ್ಚರಾಗಿರಿ ಕ್ರೈಸ್ತರ ಅಂತೇಳಿ. ಹೌದ್ರಿ? ಯಾವಾಗ ವಾಕ್ಯ ನಮ್ಗೆ ಹೋಗ್ತಾ ಇರುವಾಗ ಲೋಕಕ್ಕೆ ನಾವು ಹುಚ್ಚರ ಕಾಣ್ತೇವೆ, ನಾವು ಲೋಕಕ್ಕೆ ಹುಚ್ಚರ ಕಾಣ್ತೇವೆ. ಬಟ್ ದೇವರಲ್ಲಿ ನಾವು ದೇವ್ರ ದೃಷ್ಟಿ ನಾವು ನೀತಿವಂತರಾಗಿ ಜೀವನ ಮಾಡ್ತೇವೆ. ಹಲ್ಲೆಲೂಯಾ. ನೋಡ್ರಿ, ಇವತ್ತು ನಾವು ಲೋಕನ ಸಂತೋಷ ಪಡಿಸೋದಕ್ಕೆ ಲೋಕನ ಜೀವನ ಮಾಡ್ತಾ ಇಲ್ಲ, ದೇವ್ರು ಸಂತೋಷ ಪಡ್ಲಿಕ್ಕೆ ನಾವು ಜೀವನ ಮಾಡ್ತಾ ಇದ್ದೇವೆ. ಲೋಕನ ಸಂತೋಷ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬಾರ್ರೆ, ದೇವ್ರ ಸಂತೋಷ ಪಡಿಸೋದಕ್ಕೆ ಪ್ರಯತ್ನ. ದೇವ್ರು ಯಾವಾಗ ಸಂತೋಷ ಪಡ್ತಾನೆ?
ನಂಬಿಕೆ ಇಲ್ಲದೆ ನನ್ನನ್ನು ಮೆಚ್ಚಿಸುವುದು ನೀವು ಅಸಾಧ್ಯ. ನೀವು ನಂಬಿಕೆಯನ್ನು ಜೀವಿಸಿದ ದೇವರು ಮೆಚ್ಚಿಸುವುದಾಗಿದೆ. ಹಲ್ಲೆಲೂಯಾ. ಪ್ರತಿಯೊಂದು ವಿಷಯದಲ್ಲಿ ನೀವು ನಂಬಿಕೆಯನ್ನು ಜೀವಿಸಬೇಕು.